ಎಲ್ಲರಿಗೂ ನಮಸ್ತೆ. ಇಗ್ನೈಟಿವ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅರ್ಥಶಾಸ್ತ್ರದ ಭಾಗವನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆರ್ಗನೈಸೇಷನ್ಸ್ಗಳ ಮೇಲೆ, ಸಂಸ್ಥೆಗಳ ಮೇಲೆ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನಾವು ಈ ತರಗತಿಯಲ್ಲಿ ಇನ್ಡೆಪ್ತಾಗಿ ಅಧ್ಯಯನ ಮಾಡೋಣ. ಇವು ಎಲ್ಲ ಎಕ್ಸಾಮ್ಸ್ಗಳಿಗೂ ಇಂಪಾರ್ಟೆಂಟು. ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಕೇಳ್ತಕ್ಕಂಥ ಪ್ರಶ್ನೆಗಳು, ರೈಟ್. ಸೊ ಕಳೆದ ತರಗತಿಯಲ್ಲಿ ನಾವು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಪಂಚವಾರ್ಷಿಕ ಯೋಜನೆಗಳಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹಿಡ್ಕೊಂಡು 2, 3, 4 ಎಲ್ಲ ಪಂಚವಾರ್ಷಿಕ ಯೋಜನೆಗಳ ಕುರಿತು ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಸೊ ನೀವು ಪ್ರತಿಯೊಬ್ಬರು ಈ ಪಂಚವಾರ್ಷಿಕ ಯೋಜನೆಗಳ ಕುರಿತು ನೋಟ್ಸನ್ನು ಮಾಡಿಕೊಳ್ಳೋದು ಕಡ್ಡಾಯ, ರೈಟ್. ಇಷ್ಟು ನೋಟ್ಸ್ ನಿಮಗೆ ಪಂಚವಾರ್ಷಿಕ ಯೋಜನೆ ಬಗ್ಗೆ ಸಾಕಾಗುತ್ತೆ. ಸೊ ಇಂದಿನ ತರಗತಿ ಅಂತಂದರೆ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಇದು ಅರ್ಥಶಾಸ್ತ್ರ ಭಾಗ 11. ನೋಟನ್ನು ಮಾಡ್ಕೊಳ್ಳಿ. ಅರ್ಥಶಾಸ್ತ್ರ ಭಾಗ 11. ವಿಷಯ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಇದನ್ನು ಎಕನಾಮಿಕ್ಸ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಸೊ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸು, ಅವುಗಳ ಮೇಲೆ ಏನೇನು ಪ್ರಶ್ನೆಗಳನ್ನು ಕೇಳಿದರೆ ಅನ್ನೋದನ್ನು ನಾವು ನೋಡೋಣ. ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಮೊದಲನೇದು, ಈಗ ಬ್ರೆಟನ್ ವುಡ್ ಕಾನ್ಫರೆನ್ಸ್ ಅಂತ ಬರುತ್ತೆ. ಬ್ರೆಟನ್ ವುಡ್ ಸಮ್ಮೇಳನ. ವಿಶ್ವದಲ್ಲಿ ನಿಮಗೆಲ್ಲ ಗೊತ್ತಿದೆ, 1945ರವರೆಗೂ ಎರಡನೇ ಮಹಾಯುದ್ಧ ನಡೆಯುತ್ತೆ. 1945ರವರೆಗೆ ಎರಡನೇ ಮಹಾಯುದ್ಧ ನಡೆಯುತ್ತೆ. 1939ರಲ್ಲಿ ಇದು ಪ್ರಾರಂಭವಾಗುತ್ತೆ. ಆ ನಂತರದಲ್ಲಿ ಏನಾಗುತ್ತೆ ಅಂದರೆ, ವಿಶ್ವದಲ್ಲಿ ಅಕ್ಟೋಬರ್ 24ರಂದು 1945 ಅಕ್ಟೋಬರ್ 24ರಂದು ಏನಾಗುತ್ತೆ ಅಂದರೆ, ಈ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಅನ್ನೋದು ಸ್ಥಾಪನೆ ಆಗುತ್ತೆ. ಸೊ ವಿಶ್ವಸಂಸ್ಥೆ ಸ್ಥಾಪನೆ ಆದಮೇಲೆ ವಿಶ್ವವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು, ವಿಶ್ವಕ್ಕೆ ಅಗತ್ಯವಾದ ಎಲ್ಲ ಸೌಕರ್ಯಗಳನ್ನು ಒದಗಿಸಬೇಕು ಅಂಥೇಳಿ ಒಂದು ಬೃಹತ್ತಾಗಿರೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಈ ಬ್ರೆಟನ್ ವುಡ್ನಲ್ಲಿ ಒಂದು ಸಮ್ಮೇಳನವನ್ನು ನಡೆಯುತ್ತೆ. ಸೊ ಈ ಬ್ರೆಟನ್ ವುಡ್ನ ಸಮ್ಮೇಳನದ ಅನ್ವಯ, ಈ ಸಮ್ಮೇಳನ ಯಾವಾಗ ನಡೆಯುತ್ತೆ ಅಂದರೆ 1944ರಲ್ಲಿ ನಡೆಯುತ್ತೆ. ಇಶ್ಯೂ ಇಂಪಾರ್ಟೆಂಟ್ ಅಲ್ಲ, ಬಟ್ ಹಿನ್ನೆಲೆನೇ ತಿಳ್ಕೊಳ್ಳೋಣ. ಬ್ರೆಟನ್ ವುಡ್ನಲ್ಲಿ ಸಮ್ಮೇಳನ ನಡೆಯುತ್ತೆ. ಈ ಯುದ್ಧ ಅಂತ್ಯವಾಗಿದ್ದು 1945ರಲ್ಲಿ. ಸೊ ಈ ಬ್ರೆಟನ್ ವುಡ್ನಲ್ಲಿ ನಡೆದಿರ್ತಕ್ಕಂಥ ಸಮ್ಮೇಳನದ ಮುಖ್ಯ ಉದ್ದೇಶ ಏನಾಗುತ್ತೆ ಅಂದರೆ, ಇಡೀ ವಿಶ್ವವನ್ನು ಮತ್ತೆ ಪುನರ್ ನಿರ್ಮಿಸಬೇಕು ಅಂತ ಹೇಳಿ ಒಂದು ಡಿಸೈಡನ್ನು ಮಾಡ್ತಾರೆ. ಸೊ 1944ರಲ್ಲಿ ನಡೆದಿರ್ತಕ್ಕಂಥ ಬ್ರೆಟನ್ ವುಡ್ ಸಮ್ಮೇಳನದ ಅನ್ವಯ ಏನು ಮಾಡಿದ್ರು ಅಂತಂದರೆ, IMF ಮತ್ತು ವರ್ಲ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು. IMF ಮತ್ತು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಮತ್ತು IMF ಅನ್ನು ಸ್ಥಾಪನೆ ಮಾಡಲಾಯಿತು. ಇದನ್ನು ಸುಮಾರು ಎಕ್ಸಾಮ್ಸ್ಗಳಿಗೆ ಕೇಳಿದ್ದಾರೆ. ಯಾವ ಸಮ್ಮೇಳನದ ಅನ್ವಯ ಅಂತಂದರೆ, ಬ್ರೆಟನ್ ವುಡ್ ಸಮ್ಮೇಳನದ ಅನ್ವಯ. IMF ಮತ್ತು ವಿಶ್ವ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದು ಬ್ರೆಟನ್ ವುಡ್ ಸಮ್ಮೇಳನದ ಅನ್ವಯ 1944ರಲ್ಲಿ ಸಮ್ಮೇಳನ ಆಗುತ್ತೆ. ಇದರ ನಂತರದಲ್ಲಿ ಈ ಆರ್ಗನೈಸೇಷನನ್ನು ಸ್ಥಾಪನೆ ಮಾಡಲಾಯಿತು. ಆ ಎರಡು ಸಂಸ್ಥೆಗಳು ಯಾವುದು ಅಂತಂದರೆ, ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ, ಅದರಲ್ಲಿ ಒಂದೇದು ಯಾವುದು ಅಂತಂದರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಬ್ರಿಕೆಟ್ನಲ್ಲಿ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದರ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದರೆ, ಸ್ಥಾಪನೆ ಆಗಿದ್ದು ಇಶ್ವಿ ಇಂಪಾರ್ಟೆಂಟು 1945. ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ವಾಷಿಂಗ್ಟನ್ DC, ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ DC. ಅಮೆರಿಕದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಮೊದಲ ಅಧ್ಯಕ್ಷರವರ ಹೆಸರಿನಲ್ಲಿ ವಾಷಿಂಗ್ಟನ್ DC ನಗರವನ್ನು ಸ್ಥಾಪನೆ ಮಾಡ್ತಾರೆ.
ಸೊ ಆ ನಗರದಲ್ಲಿ ಈ IMFನ ಕೇಂದ್ರ ಕಚೇರಿ ಇದೆ. ರೈಟ್, ಫಸ್ಟಿಂದ ನೋಡೋಣ. ಬ್ರೆಟನ್ ವುಡ್ ಕಾನ್ಫರೆನ್ಸ್ನ ಅನ್ವಯ 1944ರಲ್ಲಿ ಸಮ್ಮೇಳನ ಆಗುತ್ತೆ. ಈ ಸಮ್ಮೇಳನದ ಅನ್ವಯವೇ ಎಲ್ಲ ಹಣಕಾಸು ಸಂಸ್ಥೆಗಳು ವಿಶ್ವದಲ್ಲಿ ಸ್ಥಾಪನೆ ಆಗ್ತವೆ. ಅದರಲ್ಲಿ ಒಂದು IMF ಮತ್ತು ಎರಡನೇದು ಯಾವುದು ಅಂತಂದರೆ ವರ್ಲ್ಡ್ ಬ್ಯಾಂಕ್. ಸೊ ಫಸ್ಟ್ ನಾವು IMF ಅನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಸದಸ್ಯ ರಾಷ್ಟ್ರಗಳು ಎಷ್ಟಿದೆ ಅಂತಂದರೆ, ಸದಸ್ಯರು ಇದರಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರು 189 ಸದಸ್ಯ ರಾಷ್ಟ್ರಗಳು. ಆಸ್ ಆಫ್ 2019 ಅನ್ವಯ 189 ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಇದ್ದಾವೆ. ಸೊ ಇದು IMFಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಮುಖ ಅಂಶ. ರೈಟ್. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸ್ಥಾಪನೆ 1945, ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಸದಸ್ಯ ರಾಷ್ಟ್ರಗಳು 189. ಅತಿ ಹೆಚ್ಚು ಷೇರುಗಳನ್ನು ಹೊಂದಿರುವವರು ಯಾರು? ಅತಿ ಹೆಚ್ಚು ಷೇರು ಅಥವಾ ಪಾಲುದಾರಿಕೆಯನ್ನು ಹೊಂದಿರುವವರು ರಾಷ್ಟ್ರಗಳು ಯಾವಿದೆ ಅಂತ ನಾವು ನೋಡೋಣ. ಅದರ ಒಂದನೇದು ಪ್ರಥಮವಾಗಿ ಅಮೆರಿಕ. ಎರಡನೇದು ಜಪಾನ್, ಮೂರನೇದು ಚೀನಾ, ನಾಲ್ಕನೇದು UK. ರೈಟ್. ಇನ್ನು ಭಾರತ ಇದರಲ್ಲಿ ಎಷ್ಟರ ಪಾಲುದಾರಿಕೆಯನ್ನು ಹೊಂದಿದೆ ಅಂದರೆ, ಭಾರತ 2ನೇ ಪ್ರಮುಖ ರಾಷ್ಟ್ರವಾಗಿದೆ. ರೈಟ್. ಸೊ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ನಲ್ಲಿದೆ. ಸ್ಥಾಪನೆ 1945. ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 189. ಇಷ್ಟು ಗೊತ್ತಿದ್ದರೆ ನಿಮಗೆ ಸಾಕು. ಅತಿ ಹೆಚ್ಚು ಪಾಲುದಾರಿಕೆಯನ್ನು ಹೊಂದಿದ್ದ ರಾಷ್ಟ್ರ ಯಾವುದು ಅಂತ ಗೊತ್ತಿದ್ದರೆ ಸಾಕು. ಅಮೆರಿಕ ಮತ್ತು ಜಪಾನ್. ಭಾರತದಲ್ಲಿ 2ನೇ ಪಾಲುದಾರಿಕೆ ರಾಷ್ಟ್ರವನ್ನು ಹೊಂದಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು. ಇದು ಮೊದಲನೇ ಅಂತಾರಾಷ್ಟ್ರೀಯ ಪ್ರಮುಖ ಸಂಸ್ಥೆ. ಇನ್ನು ನೆಕ್ಸ್ಟು ಎರಡನೇದು ಬರ್ತಕ್ಕಂಥದ್ದು ಯಾವುದು ಅಂತಂದರೆ, ಈ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಲ್ಲಿ ಇನ್ನೊಂದು ಪಾಯಿಂಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಟ್ ಅಂತ ಮಾಡಿಕೊಂಡು IMFನಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಲ್ಲಿ ಅವಕಾಶವಿರ್ತಕ್ಕಂಥ ಕರೆನ್ಸಿಗಳು ಯಾವ್ಯಾವಿದ್ದಾವೆ, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಲ್ಲಿ ಅಲೌಡ್ ಮಾಡ್ತಕ್ಕಂಥ ಕರೆನ್ಸಿಗಳು, ಅಲ್ಲಿ ಬಳಸ್ತಕ್ಕಂತಹ ಕರೆನ್ಸಿಗಳು ಅಥವಾ ನಾಣ್ಯಗಳು ಯಾವುವು ಅನ್ನೋದನ್ನು ಪ್ರಶ್ನೆಯನ್ನು ಕೇಳಿದರೆ, ನಾಣ್ಯಗಳು ಅಥವಾ ಕರೆನ್ಸಿಗಳು ಯಾವುದನ್ನು ಅಲೌಡ್ ಮಾಡ್ತಾರೆ IMFನಲ್ಲಿ ಅಂಥೇಳಿ. ರೈಟ್. ಒಂದೇದು ಯಾವುದು ಅಂತಂದರೆ US ಡಾಲರ್, ಯುನೈಟೆಡ್ ನೇಷನ್ಸ್ದು ಅಂದರೆ ಅಮೆರಿಕದು ಡಾಲರು. ಯುರೋಪಿಯನ್ ಯೂನಿಯನ್ದು ಯೂರೋ, ಇದಕ್ಕೆ ಬ್ರೆಕೆಟ್ನಲ್ಲಿ ನೀವು ಯುರೋಪಿಯನ್ ಯೂನಿಯನ್ ಅಂತ ಬರ್ಕೊಳ್ಳಿ, ಯೂರೋ. ನೆಕ್ಸ್ಟು ಚೀನಾದ ರೆನ್ಮಿಬಿ, ಇದು ಚೀನಾದ ಕರೆನ್ಸಿ. ಇದನ್ನು ಕೂಡ ವಿಶ್ವ ಬ್ಯಾಂಕ್ನಲ್ಲಿ ಅಲೋನ್ ಮಾಡಲಾಗುತ್ತೆ. ಇನ್ನು ಯೆನ್, ಇದು ಜಪಾನದು, ನೆಕ್ಸ್ಟು ಫೌಂಡ್, ಇದು UK ಅಂದರೆ ಯುನೈಟೆಡ್ ಕಿಂಗ್ಡಮ್, ಲಂಡನ್ದು. ಸೊ ಇಷ್ಟು ಡಾಲರ್ಗಳನ್ನು ಮಾತ್ರವೇ, ಇವುಗಳ ಮೂಲಕ ಮಾತ್ರವೇ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ವಿಶ್ವಮಟ್ಟದಲ್ಲಿ ವ್ಯಾಪಾರವನ್ನು ನಿರ್ವಹಿಸುತ್ತೆ. ಇವು ಕೂಡ ಎಕ್ಸಾಮ್ ಕೇಳಿದರೆ ಇಂಪಾರ್ಟೆಂಟು. ಡಾಲರು, ಯೂರೋ, ರೆನ್ಮಿಬಿ, ಯೆನ್ನು ಮತ್ತು ಫೌಂಡ್ ಇದು ಯುನೈಟೆಡ್ ನೇಷನ್ಸ್ದು. ಮತ್ತು ಸ್ಟರ್ಲಿಂಗ್ ಅನ್ನೋದು ಕೂಡ ಯೂಸ್ ಮಾಡ್ತಾರೆ. ಬಟ್ ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಕರೆನ್ಸಿಗಳು. ಇವುಗಳ ಮೂಲಕ ಮಾತ್ರವೇ ವಿಶ್ವದ ವ್ಯಾಪಾರವನ್ನು ನಡೆಯಲಾಗುತ್ತೆ. ಅದರಲ್ಲಿ ಟಾಪ್ ಒನ್ ಯಾವುದು ಅಂತಂದರೆ ಡಾಲರ್. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಯುರೋಪಿಯನ್ ಯೂನಿಯನ್ ಜಾರಿಗೆ ತಂದಿರತಕ್ಕಂತಹ ಯೂರೋ. ಈ ಯೂರೋ ಜಾರಿಗೆ ಬಂದಿದ್ದು 1999ರಲ್ಲಿ. ಇದನ್ನು ಕೂಡ ಎಕ್ಸಾಮ್ ಕೇಳಿದ್ದಾರೆ. ಸೊ IMFನಲ್ಲಿ ಅಲೋ ಮಾಡ್ತಕ್ಕಂಥ ಕರೆನ್ಸಿಗಳು ನಿಮಗೆ ಗೊತ್ತಿರಲಿ. ರೈಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು IBRD. ಇನ್ನು IMFನಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ SDR ಅಂತ ಬರುತ್ತೆ. SDR ಇದು SDR ವಿಸ್ತೃತ ರೂಪ ಕೇಳಿದರೆ ಸ್ಪೆಷಿಯಲ್ ಡ್ರಾವಿಂಗ್ ರೈಟ್ಸ್. ಇದರ ವಿಸ್ತೃತ ರೂಪವನ್ನು ಕೂಡ ಕೇಳಿದರೆ, ಅಂದರೆ ಇವುಗಳನ್ನು ಕೂಡ ವಿಶೇಷ ಹಕ್ಕು ಅಂತ ನಾವು ಕರಿತೀವಿ. ಸ್ವೀಕಾರ ಹಕ್ಕು, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಇದು ಒಂದು ರಿಸರ್ವ್ಡ್ ಕರೆನ್ಸಿ ಥರ. ಅಂದರೆ IMFನಲ್ಲಿ ನಾವು ಏನು ಇಟ್ಟಿರ್ತೀವಲ್ವಾ ಹಣ, ಆ ರೀತಿ ಒಂದು ರಿಸರ್ವ್ ಕರೆನ್ಸಿ ಇರುತ್ತೆ. ಇದಕ್ಕೆ ರಿಸರ್ವ್ ಕರೆನ್ಸಿ ಅಂತಲೂ ಕೂಡ ಕರೀತಾರೆ. ಸೊ ಇದು IMF ಇದನ್ನು ಕೂಡ ಅಲೌಡ್ ಮಾಡುತ್ತೆ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆಗಿರತಕ್ಕಂಥ ಷೇರನ್ನು ಹೊಂದಿರುತ್ತೆ. ಅದು ಯಾವಾಗ ಬೇಕಾದರೂ ರಿಸರ್ವನ್ನು ತೆಗೆದುಕೊಳ್ಳಬಹುದು. ಅದಕ್ಕೆ ನಾವು
ರಿಸರ್ವ್ಡ್ ಕರೆನ್ಸಿ ಅಥವಾ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಕರಿತೀವಿ. ಇದು IMFಗೆ ಸಂಬಂಧಪಟ್ಟಿದೆ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು. ಇದನ್ನು ಎಕ್ಸಾಮ್ಗೆ ಕೇಳಿದ್ದಾರೆ. ಇನ್ನು ಕರೆನ್ಸಿ ಯಾವುದು? US ಡಾಲರ್, ಯೂರೋ, ಚೀನಾದ ರೆನ್ಮಿನ್ಬಿ, ಯೆನ್ ಮತ್ತು ಪೌಂಡ್. ರೈಟ್. ಅದೇ ರೀತಿ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತಂದರೆ ದಿಸ್ ಆರ್ ದ ರಿಸರ್ವ್ಡ್ ಕರೆನ್ಸಿ ಹೆಲ್ಡ್ ವಿತ್ IMF ಇವುಗಳ ಮೂಲಕ ವ್ಯಾಪಾರವನ್ನು ಮಾಡುತ್ತೆ. ಸೊ ಇಷ್ಟು ಅಂಶವನ್ನು ನೀವು ತಿಳ್ಕೊಳ್ಳಿ. ಈ ರಿಸರ್ವ್ಡ್ ಕರೆನ್ಸಿಗೆ ಇನ್ನೊಂದು ಕೇಳಿದ್ರೆ ಪೇಪರ್ ನೋಟ್ ಅಂತಲೂ ಕೂಡ ಕರೀತಾರೆ. ಕಾಗದದ ನೋಟು, ಕನ್ನಡದಲ್ಲಿ ಕಾಗದದ ನೋಟು ಅಂತ ಕೊಡ್ತಾರೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ಗೆ ಕಾಗದದ ನೋಟು ಅಂತಲೂ ಕೂಡ ಕರೀತಾರೆ. ಸೊ ಇಷ್ಟು ಅಂಶ ನೀವು ಆ್ಯಡ್ ಮಾಡ್ಕೊಳ್ಳಿ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂದರೂ ಒಂದೇ, ಕಾಗದದ ನೋಟು ಅಂತಂದ್ರೂ ಕೂಡ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಆ ಪದವನ್ನು ಬಳಕೆ ಮಾಡ್ತಾರೆ. ಕೊನೆಯದಾಗಿ ರಿಸರ್ವ್ಡ್ ಕರೆನ್ಸಿ ಅಂದರೂ ಕೂಡ ಅದಕ್ಕೇ ಹೆಸರನ್ನು ಕರೀತಾರೆ. ರೈಟ್. ಸೊ ನೆಕ್ಸ್ಟು ಎರಡನೇದು ಬರ್ತಕ್ಕಂಥದ್ದು ಯಾವುದು ಅಂತಂದರೆ IBRD. ಬಿ ಅಥವಾ 2 IBRD ವಿಸ್ತೃತ ರೂಪವನ್ನು ಬರ್ಕೊಳ್ಳಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟು ಇದು IBRDಯ ವಿಸ್ತೃತ ರೂಪ. ನೆಕ್ಸ್ಟ್ ಇದು ಸ್ಥಾಪನೆ ಆಗಿದ್ದು ಯಾವಾಗ? ಸ್ಥಾಪನೆ ಆಗಿದ್ದು 1945ರಲ್ಲಿ. ಕೇಂದ್ರೀಯ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಕೇಂದ್ರೀಯ ಕಚೇರಿ ವಾಷಿಂಗ್ಟನ್ DC, WDC ಅಂತ ಕರೆದರೆ ವಾಷಿಂಗ್ಟನ್ DC ಯಲ್ಲಿದೆ. ಇದರ ಪ್ರಮುಖ ಉದ್ದೇಶ ಏನಾಗಿತ್ತು ಅನ್ನೋದನ್ನು ನಾವು ನೋಡೋಣ. ಇಂಟರ್ನ್ಯಾಷನಲ್ ಬ್ಯಾಂಕ್ ಹೆಸರಲ್ಲಿದೆ ನೋಡಿ, ಇಂಟರ್ನ್ಯಾಷನಲ್ ಬ್ಯಾಂಕ್, ಅಂತಾರಾಷ್ಟ್ರೀಯ ಬ್ಯಾಂಕ್. ಯಾವುದಕ್ಕೋಸ್ಕರ? ರೀಕನ್ಸ್ಟ್ರಕ್ಷನ್, ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ. ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತ ಕರೀತಾರೆ ಇದಕ್ಕೆ. ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಉದ್ದೇಶ ಏನಾಗಿತ್ತು ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ವಿಶ್ವ ಯುದ್ಧದಲ್ಲಿ ಉಂಟಾಗಿರ್ತಕ್ಕಂಥ ಹಾನಿಯನ್ನು ತೆಗೆದುಹಾಕಿ ವಿಶ್ವವನ್ನು ಮತ್ತೆ ಕಟ್ಟಬೇಕು ಅಂಥೇಳಿ, ವಿಶ್ವಯುದ್ಧದ ಪರಿಣಾಮವನ್ನು ಕಡಿಮೆ ಮಾಡಬೇಕು ಅಂಥೇಳಿ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ವಿಶ್ವಯುದ್ಧದ ಪರಿಣಾಮವನ್ನು ಕಡಿಮೆ ಮಾಡುವುದು ಇದು ಇದರ ಪ್ರಮುಖ ಉದ್ದೇಶ. IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಸ್ಥಾಪನೆ ಆಗಿದೆ 1945ರಲ್ಲಿ. ಕೇಂದ್ರ ಕಚೇರಿ ವಾಷಿಂಗ್ಟನ್ DCಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ರೈಟ್. ಸೊ ಇಷ್ಟು ಅಂಶ ಇದರ ಬಗ್ಗೆ ಸಾಕಾಗುತ್ತೆ. ಮ್ಯಾಕ್ಸಿಮಮ್ ಏನು ಕೇಳ್ತಂದರೆ ಸ್ಥಾಪನೆ ಆಗಿದೆ, ಇಸ್ವಿ, ಕೇಂದ್ರ ಕಚೇರಿ ಮತ್ತು ವಿಸ್ತೃತ ರೂಪವನ್ನು ಕೇಳ್ಬೋದು. ಈಗ ಒಂದು ಸಮಸ್ಯೆ ಬರುತ್ತೆ. ವರ್ಲ್ಡ್ ಬ್ಯಾಂಕ್ ಅಂದರೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ವರ್ಲ್ಡ್ ಬ್ಯಾಂಕ್ ಅಂದರೆ ಏನು? ವರ್ಲ್ಡ್ ಬ್ಯಾಂಕ್ ಅಂದರೆ ಈ IMF ಮತ್ತು IBRD ಇವೆರಡನ್ನ ಸೇರಿಸ್ಕೊಂಡು ಒಟ್ಟು ಏನಂತ ಕರೀತಾರೆ? ವಿಶ್ವ ಬ್ಯಾಂಕ್ ಅಂತ ಕರೀತಾರೆ. ವಿಶ್ವ ಬ್ಯಾಂಕ್ ಅಂದರೆ ಪ್ರತ್ಯೇಕವಾಗಿಲ್ಲ. ರೈಟ್. IBRD ಅಂದ್ರೆ ಒಂದೇ, IMF ಮತ್ತು IBRD ಎರಡನ್ನ ಸೇರಿಸ್ಕೊಂಡು ಕೆಲವೊಂದು ಸತಿ ಅಲ್ಟರ್ನೇಟಿವ್ ಆಗಿ ಕೊಟ್ಟಿರ್ತಾರೆ. ವರ್ಲ್ಡ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಪ್ರಮುಖ ಪಾಲುದಾರಿಕೆ ರಾಷ್ಟ್ರಗಳು ಯಾವ ಅಂತ ಕೇಳ್ತಾರೆ. IMF ಮತ್ತು ಈ ವಿಶ್ವ ಬ್ಯಾಂಕ್ ಎರಡನ್ನ ಸೇರಿ ನಾವು ಏನಂತ ಕರಿತೀವಿ? IBRDನ ಸೇರಿ ವಿಶ್ವ ಬ್ಯಾಂಕ್ ಅಂತ ಕರಿತೀವಿ. ರೈಟ್. ಸೊ ವಿಶ್ವ ಬ್ಯಾಂಕ್ ಅಂದರೆ ಪ್ರತ್ಯೇಕವಾಗಿಲ್ಲ, ಈ ಎರಡರ ಒಂದು ಒಕ್ಕೂಟವೇ ವಿಶ್ವ ಬ್ಯಾಂಕ್ ಆಗಿದೆ. ಇದು ಕೂಡ ಸ್ಥಾಪನೆ ಆಗಿದ್ದು 1945. ಇದರ ಹೆಡ್ ಕ್ವಾರ್ಟರ್ ಕೂಡ ವಾಷಿಂಗ್ಟನ್ DC. ಇವೆರಡರ ಒಳಗೊಂಡಿದೆ ವಿಶ್ವ ಬ್ಯಾಂಕ್. ರೈಟ್. ಮನುಷ್ಯನ ಪಂಚ ಅವಯವಗಳು ಎಷ್ಟು ಇಂಪಾರ್ಟೆಂಟು ವಿಶ್ವ ಬ್ಯಾಂಕಿಗೆ ಅದೇ ರೀತಿ 5 ವಿಂಗ್ಸ್ಗಳಿದ್ದಾವೆ. ಅದರಲ್ಲಿ ಒಂದೇದು IMF, ಎರಡನೇದು IBRD, ಇನ್ನು ಮೂರನೇದು ಬರುತ್ತೆ IDA ಅಂತ ಹೇಳಿ. ಮೂರನೇದು IDA. ಒಟ್ಟು 5 ಅಂಗಸಂಸ್ಥೆಗಳಿದ್ದಾವೆ. ಈ ಎರಡನ್ನ ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರೆ, ವರ್ಲ್ಡ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತಾರೆ. ರೈಟ್. ನೆಕ್ಸ್ಟ್ ಇದರಲ್ಲಿ ಒಟ್ಟು 5 ಅಂಗಗಳಿದ್ದಾವೆ ವರ್ಲ್ಡ್ ಬ್ಯಾಂಕದ್ದು. IDA, ನಾಲ್ಕನೇದು IFC, ಐದನೇದು MIGA. ರೈಟ್. ಸೊ ಇಷ್ಟು ಸಂಸ್ಥೆಗಳಿದ್ದಾವೆ. ಈ 5 ಸಂಸ್ಥೆಗಳು ಯಾವುದರ ವಿಂಗ್ ಅಂತಂದರೆ ವರ್ಲ್ಡ್ ಬ್ಯಾಂಕಿನ ವಿಂಗ್ಗಳು.
ಆದರೆ ವರ್ಲ್ಡ್ ಬ್ಯಾಂಕ್ ಅಂದರೆ ಯಾವುದಕ್ಕೆ ಕರೀತಾರೆ ಅಂತಂದರೆ IMF ಮತ್ತು IBRDನ ಎರಡೂ ಜೊತೆಯಾಗಿಯೇ ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರೆ. ಸೊ ಆಲ್ಟರ್ನೇಟಿವ್ ವರ್ಡನ್ನು ಯೂಸ್ ಮಾಡ್ತಾರೆ. ವಿಶ್ವ ಬ್ಯಾಂಕ್ ಸ್ಥಾಪನೆ 1945 ವಾಷಿಂಗ್ಟನ್ DC ಹೆಡ್ ಕ್ವಾರ್ಟರ್ ಇದೆ. ರೈಟ್. ಸೊ ಈಗ ಫಸ್ಟ್ ನಾವು IMF ಮತ್ತು IBRD ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಈಗ IDA ಮೂರನೇದು IDA ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ, ಇಂಗ್ಲಿಷ್ನಲ್ಲಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ. ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ. ರೈಟ್. ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಕನ್ನಡದಲ್ಲಿ ಬರ್ಕೊಳ್ಳಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಇಂಪಾರ್ಟೆಂಟು. 1960ರಲ್ಲಿ ಇದು ಸ್ಥಾಪನೆ ಆಯಿತು. 1960ರಲ್ಲಿ ಸ್ಥಾಪನೆ ಆಯಿತು. ಅಭಿವೃದ್ಧಿ ಇದರ ಮುಖ್ಯ ಉದ್ದೇಶ ನೋಡಿ. ಅಭಿವೃದ್ಧಿ ಇದರ ಮುಖ್ಯ ಉದ್ದೇಶವಾಗಿದೆ. ಇದು ಏನು ಮಾಡುತ್ತೆ? ಇದರ ಮುಖ್ಯ ಉದ್ದೇಶ ಏನಂತಂದರೆ, ಸ್ಥಾಪನೆ ಆಗಿದ್ದು 1960ರಲ್ಲಿ. ಮುಖ್ಯ ಉದ್ದೇಶ ಇದರದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡೋದು. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸುವುದು. ಅದಕ್ಕೆ ಅಭಿವೃದ್ಧಿ ಅಂತ ನಾವು ಕರಿತೀವಿ. ಅಭಿವೃದ್ಧಿ ಸಂಸ್ಥೆ ಅಂತಾರಾಷ್ಟ್ರೀಯದು. ಇದರ ಮುಖ್ಯ ಉದ್ದೇಶ ಮೂಲಭೂತ ಸೌಕರ್ಯಗಳನ್ನು ಸ್ಥಾಪನೆ ಮಾಡೋದು. ಇದು ಎಲ್ಲಿ ಮರ್ಜ್ ಆಗಿದೆ ಅಂತಂದರೆ, ಈ IMF ಮತ್ತು ವರ್ಲ್ಡ್ ಬ್ಯಾಂಕಲ್ಲಿ ಇರ್ತಕ್ಕಂತಹ ಇಲಾಖೆಗಳಲ್ಲಿ ಮರ್ಜ್ ಆಗಿದೆ. ಅಂದರೆ ಅಮೆರಿಕದಲ್ಲೇ ಇವೆಲ್ಲವೂ ಸಂಸ್ಥೆಗಳು ಹೆಡ್ ಕ್ವಾರ್ಟರನ್ನು ಹೊಂದಿವೆ. ಇದು ಬಹಳ ಇಂಪಾರ್ಟೆಂಟು. ಆಮೇಲೆ IMF ಮತ್ತು ವರ್ಲ್ಡ್ ಬ್ಯಾಂಕ್ ಅಥವಾ IBRD ಈ ಎಲ್ಲದರ ಹೆಡ್ಡನ್ನು ಯಾರು ಚೂಸ್ ಮಾಡ್ತಾರೆ ಅಂತಂದರೆ, ಅಂದರೆ ಮುಖ್ಯಸ್ಥರನ್ನ ಯಾರು ಮಾಡ್ತಾರೆ ಅಂತಂದರೆ, ಮುಖ್ಯಸ್ಥರನ್ನ ಚೂಸ್ ಮಾಡೋರು ಯಾರು? ಅಮೆರಿಕ ಯಾಕೆ ಇಷ್ಟೊಂದು ಪವರ್ಫುಲ್ ಇದೆ ಅಂತಂದರೆ, ಇಡೀ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಮೆರಿಕದ ಅಧೀನದಲ್ಲಿದ್ದಾವೆ. ಇದರ ಮುಖ್ಯಸ್ಥರನ್ನ ವರ್ಲ್ಡ್ ಬ್ಯಾಂಕ್ ಮುಖ್ಯಸ್ಥರನ್ನ, IMF ಮುಖ್ಯಸ್ಥರನ್ನ, IBRD ಮುಖ್ಯಸ್ಥರನ್ನ, ಎಲ್ಲ IFC ಮುಖ್ಯಸ್ಥರನ್ನ, ಮಲ್ಟಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಗ್ಯಾರಂಟಿ ಏಜೆನ್ಸಿ ಇದರ ಮುಖ್ಯಸ್ಥರನ್ನ ಎಲ್ಲರನ್ನ ಚೂಸ್ ಮಾಡೋದು ಯಾರು ಅಂತಂದರೆ, ಇದು ಓನ್ಲಿ ಒನ್ ಕಂಟ್ರಿ, ಅಮೆರಿಕ. ರೈಟ್. ಸೊ ಇವೆಲ್ಲದ ಕೇಂದ್ರ ಕಚೇರಿಗಳಿದೆ ವಾಷಿಂಗ್ಟನ್ DCಯಲ್ಲಿ. ಇದರ ಕೇಂದ್ರ ಕಚೇರಿಗಳು ಇದ್ದಾವೆ. ಸೊ ಇಷ್ಟು ಅಂಶವನ್ನು ನೀವು ತಿಳ್ಕೊಳ್ಳಿ. ಇದರ ಮುಖ್ಯ ಉದ್ದೇಶ ಏನು? ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಸಂಸ್ಥೆ, ಅಸೋಸಿಯೇಷನ್ ಅಥವಾ ಏಜೆನ್ಸಿ ಅಂತ ಕರಿತೀವಿ. ಇದರ ಮುಖ್ಯ ಉದ್ದೇಶ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕನೇದು IFC. ಇದರ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನು ಅಂತಾರಾಷ್ಟ್ರೀಯ, ಕನ್ನಡದಲ್ಲಿ ಅದರ ವಿಸ್ತೃತ ರೂಪ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. ಈ ಸಂಸ್ಥೆ ಸ್ಥಾಪನೆ ಆಗಿದೆ ಯಾವಾಗ ಅಂತಂದರೆ 1956ರಲ್ಲಿ. 1956ನಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಯಿತು. ನಾವು ಆಲ್ರೆಡಿ ನೋಡಿದ್ವಿ ಹೆಡ್ ಕ್ವಾರ್ಟರ್ ಬಗ್ಗೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಸ್ಥಾಪನೆಯಾಗಿದ್ದು 1956ರಲ್ಲಿ. ರೈಟ್. ಸೊ ಇಷ್ಟು ಗೊತ್ತಿದ್ದರ ಬಗ್ಗೆ ಸಾಕಾಗುತ್ತೆ. ಎಲ್ಲಿ ಯಾವಾಗ ಸ್ಥಾಪನೆ ಆಯಿತು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ನೆಕ್ಸ್ಟು MIGA. ಇದರ ವಿಸ್ತೃತ ರೂಪವನ್ನು ಕೇಳಿದರೆ ವಿಸ್ತೃತ ರೂಪವನ್ನು ಬರ್ಕೊಳ್ಳಿ. ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಮಲ್ಟಿನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ.
ಇದರ ವಿಸ್ತೃತ ರೂಪ ಕನ್ನಡದಲ್ಲಿ ಬಹು ಆಯಾಮ ಹೂಡಿಕೆ ಭರವಸೆ ಸಂಸ್ಥೆ. ಸೊ ಬೆಟರ್ ಬೈ ಇಟ್ ಇನ್ ಇಂಗ್ಲೀಷ್ ಓನ್ಲಿ. ಸೊ ಕನ್ನಡದಲ್ಲಿ ಸ್ವಲ್ಪ ಟಫ್ ಆಗುತ್ತೆ. ಭರವಸೆ ಸಂಸ್ಥೆ ಮೀಗಾ ಅಂತ ನಾವು ಕರಿತೀವಿ. ಸೊ ಇದರ ಮುಖ್ಯ ಉದ್ದೇಶ ಏನು? ಹೆಸರಲ್ಲಿದೆ ಮಲ್ಟಿಲ್ಯಾಟರಲ್, ಅಂದರೆ ಅನೇಕ ವಿವಿಧ ದೃಷ್ಟಿಕೋನಗಳಿಂದ ಆರ್ಥಿಕವಾಗಿ ಉಂಟಾಗ್ತಕ್ಕಂಥ ಹಾನಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದು ಗ್ಯಾರಂಟಿಯನ್ನು ನೀಡುತ್ತೆ, ಭರವಸೆಯನ್ನು ನೀಡುತ್ತೆ. ಇದಕ್ಕೋಸ್ಕರ ಹೂಡಿಕೆಗೋಸ್ಕರ ಭರವಸೆಯನ್ನು ನೀಡತಕ್ಕಂಥ ಸಂಸ್ಥೆ. ಇದು ಸ್ಥಾಪನೆಯಾಗಿದ್ದು 1988ರಲ್ಲಿ ಸ್ಥಾಪನೆಯಾಯಿತು. 1988ರಲ್ಲಿ ಸ್ಥಾಪನೆ. ಇದು ಮುಖ್ಯ ಉದ್ದೇಶ ಏನಂತಂದರೆ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸುವುದು. ಅದಕ್ಕೆ ಇದು ಭರವಸೆಯನ್ನು ನೀಡುತ್ತೆ, ಸಹಾಯವನ್ನು, ಹಣಕಾಸು ನೆರವನ್ನು ಇದು ನೀಡುತ್ತೆ. ರೈಟ್. ಭಾರತ ಇದರ ಸದಸ್ಯ ರಾಷ್ಟ್ರವಾಗಿಲ್ಲ. ಭಾರತ ಇದರ ಸದಸ್ಯ ರಾಷ್ಟ್ರವಾಗಿಲ್ಲ. ಸದಸ್ಯ ರಾಷ್ಟ್ರವಾಗಿಲ್ಲ. ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಏನಾದರೂ ತೊಂದರೆ ಉಂಟಾದರೆ ಅವಾಗ ಇದು ಮಧ್ಯವಸ್ಥಿಕೆಯನ್ನು ವಹಿಸುತ್ತೆ. ಸೊ ಇದೆಲ್ಲ ಈ ಪಾಯಿಂಟನ್ನು ತೆಗೀರಿ. ಭಾರತ ಇದರ ಸದಸ್ಯ ರಾಷ್ಟ್ರವಾಗಿದೆ. ರೈಟ್. ಇವೆಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಈ ಎಲ್ಲ ಸಂಸ್ಥೆಗಳ ಸದಸ್ಯ ರಾಷ್ಟ್ರ ಭಾರತವಾಗಿದೆ. ಇನ್ನೊಂದು ಸಂಸ್ಥೆ ಬರುತ್ತೆ, ಅದು ಕೂಡ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗ ಅಂತ ನಾವು ಕರಿತೀವಿ. ಅದು ICSID. ಇದರ ವಿಸ್ತೃತ ರೂಪ ಮತ್ತು ಸ್ಥಾಪನೆ ಮಾಡಿದ ತಿಳ್ಕೊಳ್ಳಿ, ಯಾಕಂದರೆ ಭಾರತ ಇದರ ಸದಸ್ಯ ರಾಷ್ಟ್ರವಾಗಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ದಿ ಇಂಟರ್ನ್ಯಾಷನಲ್ IC. ಇದು ಕೂಡ ವಿಶ್ವಸಂಸ್ಥೆಯ ಒಂದು ವಿಶ್ವ ಬ್ಯಾಂಕ್ನ ಒಂದು ಪ್ರಮುಖ ಅಂಗ ಅಂತ ನಾವು ಕರಿತೀವಿ. ICSID. ಇದರ ವಿಸ್ತೃತ ರೂಪ ದಿ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್. The International Center for Settlement of Investment Dispute. ರೈಟ್. ಸೊ ಇದು ಸ್ಥಾಪನೆ ಆಗಿದೆ. ಅವಾಗ ಇದ್ರ ಉದ್ದೇಶ ಏನಂತ ತಿಳ್ಕೊಳ್ಳಿ. ವಿಸ್ತೃತ ರೂಪ ನಿಮಗೆ ಇಂಗ್ಲೀಷಲ್ಲೇ ಗೊತ್ತಿರಲಿ, ಕನ್ನಡದಲ್ಲಿ ಇದ್ರದ್ದು ಬೇಕಾಗಿಲ್ಲ, ಯಾಕಂದರೆ ತುಂಬ ಡೆಪ್ತಾಗಿ ನಾವು ಬಾಯ್ಟ್ ಮಾಡಬೇಕಾಗುತ್ತೆ. ಸೊ ನಾಟ್ ನೆಸೆಸರಿ. ಸ್ಥಾಪನೆ ಆಗಿದ್ದು 1966ರಲ್ಲಿ. 1966ರಲ್ಲಿ ಸ್ಥಾಪನೆ ಆಯಿತು. ಈ ಸಂಸ್ಥೆಯ ಸದಸ್ಯ ರಾಷ್ಟ್ರವನ್ನು ಭಾರತ ಹೊಂದಿಲ್ಲ. ಭಾರತ ಇದರ ಸದಸ್ಯ ರಾಷ್ಟ್ರವಾಗಿಲ್ಲ. ಭಾರತ ಈ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿಲ್ಲ. ಯಾಕೆಂದು ನಾವು ನೋಡೋಣ. ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿಲ್ಲ. ಯಾಕೆ ಅಂತಂದರೆ ಇದೇನು ಸಂಸ್ಥೆ ಇದೆ ಅಲ್ವಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿರ್ತಕ್ಕಂತಹ ಮಧ್ಯಸ್ಥಿಕೆ ಮೂಲಕ ಏನೇನು ಬಗೆಹರಿಸುತ್ತೆ, ಡಿಸ್ಪ್ಯೂಟನ್ನು ಬಗೆಹರಿಸುತ್ತೆ, ಅಂದರೆ ವಿವಾದಗಳನ್ನು ಬಗೆಹರಿಸುತ್ತೆ. ಹೆಚ್ಚು ಕಡಿಮೆ ಇದು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಪರವಾಗಿಯೇ ತೀರ್ಪು ನೀಡುವಂತಕ್ಕಂಥ ಸಂದರ್ಭಗಳು ಜಾಸ್ತಿ ಇದ್ದಾವೆ. ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ, ಅಮೆರಿಕ ಅಂತಕ್ಕಂಥ ಎಲ್ಲ ಸಂಸ್ಥೆಗಳನ್ನು ನಿಯಂತ್ರಣ ಮಾಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇದರದ್ದೇನಾದರೂ ನಾವು ತೀರ್ಪನ್ನು ಕೇಳಿದ್ರೆ ಅದರ ಒತ್ತಡಕ್ಕೆ ನಾವು ಒಳಗಾಗಬೇಕಂತ ಹೇಳಿ ಭಾರತ ಇದರ ಸದಸ್ಯ ರಾಷ್ಟ್ರವನ್ನು ಹೊಂದಿಲ್ಲ ಇಲ್ಲಿವರೆಗೂ. ಬಟ್ ಮಿಕ್ಕಿದ ಎಲ್ಲ ಸಂಸ್ಥೆಗಳು ಅಂದರೆ IFC, ಮೆಗಾ, ICSID ಹೊರತುಪಡಿಸಿ ವರ್ಲ್ಡ್ ಬ್ಯಾಂಕ್, IDA ಎಲ್ಲವುಗಳ ಸದಸ್ಯ ರಾಷ್ಟ್ರವನ್ನು ಭಾರತ ಹೊಂದಿದೆ. ಬಟ್ ಈ ಸಂಸ್ಥೆಯ ಸದಸ್ಯ ರಾಷ್ಟ್ರವನ್ನು ಭಾರತ ಹೊಂದಿಲ್ಲ. ಆ ಸಂಸ್ಥೆ ಯಾವುದಂದರೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್. ನಾವು ಇದನ್ನು ನೋಡಿದ್ವಿ. ಈಗ ಪ್ರಮುಖವಾಗಿ ನೋಟ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಟಲ್ಲಿ ಏನು ಬರ್ಕೋಬೇಕು ಅಂತಂದರೆ IMF ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಬಂದಿದೆ. IMF ಯಾವ ದೇಶಗಳಿಗೆ ಸಾಲವನ್ನು ನೀಡುತ್ತದೆ ಅಂತ ಪ್ರಶ್ನೆ ಇದೆ. ಯಾವ ದೇಶಗಳಿಗೆ ಸಾಲವನ್ನು ನೀಡುತ್ತದೆ? ಯಾವ ದೇಶಗಳಿಗೆ ಸಾಲವನ್ನು ನೀಡುತ್ತದೆ? ಒಂದನೇ ಆಪ್ಷನ್ನು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಮಾತ್ರ. ಮೂರನೇದು ಅಭಿವೃದ್ಧಿ
ಹೊಂದುತ್ತಿರುವ ದೇಶಗಳಿಗೆ ಮಾತ್ರ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಮಾತ್ರ, ಎರಡನೇದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಮಾತ್ರ, ಮೂರನೇದು 1 ಮತ್ತು 2, ನಾಲ್ಕನೇ ಆಪ್ಷನ್ನು ಎಲ್ಲ ದೇಶಗಳಿಗೆ, ಐದನೇದು ಸದಸ್ಯ ರಾಷ್ಟ್ರಗಳಿಗೆ ಮಾತ್ರ, ಸದಸ್ಯರಿಗೆ ಮಾತ್ರ ಓನ್ಲಿ. ರೈಟ್. ಸೊ 5 ಪಾಯಿಂಟ್ಸ್ ಇದೆ. IMFಗೆ ಸಂಬಂಧಪಟ್ಟಂತಕ್ಕಂತಹ 5ರಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಹಾಕಬೇಕು. IMF ಯಾವ ದೇಶಗಳಿಗೆ ಸಾಲ ಸೌಲಭ್ಯವನ್ನು ನೀಡುತ್ತೆ ಅಂತ ಕೇಳಿದರೆ IMF ಆದರೂ ಕೇಳ್ಬೋದು, IBRD ಏನಾದರೂ ಕೇಳ್ಬೋದು, ಎರಡು ಒಂದೇ, ಅಥವಾ ವರ್ಲ್ಡ್ ಬ್ಯಾಂಕ್ ಆದರೂ ಕೇಳಬಹುದು. ಸೊ ಇಷ್ಟು ಅಂಶವನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನೋಟ್ನಲ್ಲಿ ಇದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಬೇಕು. IMF ಯಾವ ದೇಶಗಳಿಗೆ ಸಾಲ ಸೌಲಭ್ಯವನ್ನು ನೀಡುತ್ತೆ ಅನ್ನೋದು ಇಂಪಾರ್ಟೆಂಟು. ರೈಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು IMF ಬಿಡುಗಡೆ ಮಾಡ್ತಕ್ಕಂಥ ವರದಿ ಯಾವುದು? IMF ಬಿಡುಗಡೆ ಮಾಡುವ ವರದಿ. ಪ್ರತಿ ವರ್ಷ IMF ಈ ವರದಿನ ಬಿಡುಗಡೆ ಮಾಡುತ್ತೆ. ಇದು ಕೂಡ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ನ ಹಾಕಬೇಕು. ಇದು ಇಂಪಾರ್ಟೆಂಟ್ ವರದಿ. ಯಾಕೆಂತಂದರೆ ವಿಶ್ವದಲ್ಲಿ ಏನೇನು ಅಭಿವೃದ್ಧಿ ಹೊಂದುತ್ತಾ ಇದೆ ಅನ್ನೋದನ್ನು IMF ಇದ್ರ ಮೂಲಕ ಹೇಳುತ್ತೆ. ಆ ವರದಿ ಹೆಸರು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕು. ಸೊ IMFದ ಔಟ್ಲುಕ್ ತುಂಬ ಚೆನ್ನಾಗಿದೆ ಅಂತ ನೆನ್ಪಿಟ್ಕೋಬೋದು ನೀವು. IMFದ ಔಟ್ಲುಕ್ ತುಂಬ ಚೆನ್ನಾಗಿದೆ. ರೈಟ್. ವರ್ಲ್ಡ್ ಬ್ಯಾಂಕಿಗಿಂತ IMFದ ಔಟ್ಲುಕ್ಕು ತುಂಬ ಚೆನ್ನಾಗಿದೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ನಾವು ಕರಿತೀವಿ. IMF ಬಿಡುಗಡೆ ಮಾಡುವ ವರದಿ ಪ್ರತಿ ವರ್ಷ ಇದನ್ನು ಬಿಡುಗಡೆ ಮಾಡುತ್ತೆ. ಸೊ ಇದನ್ನು ನೀವು ಇದ್ರ ಜೊತೆಗೆ ಆ್ಯಡನ್ನು ಮಾಡ್ಕೋಬೇಕು. ನೆಕ್ಸ್ಟು IMF ಯಾವ ದೇಶಗಳಿಗೆ ಸಾಲ ಸೌಲಭ್ಯ ನೀಡುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ರಿ. ರೈಟ್. ಸೊ ಈ ಪ್ರಶ್ನೆನ ಕೇಳಿದ್ದಾರೆ. ಇದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರನ್ನು ಹಾಕಬೇಕು. ಸೊ ದಿಸ್ ಇಸ್ GK ಕ್ವಶನು, ಇಂಪಾರ್ಟೆಂಟ್. ಸೊ IMF ಅಂತಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಭಿವೃದ್ಧಿ ದೇಶಗಳಿಗೆ ಮಾತ್ರವೇ? ರೈಟ್. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಮಾತ್ರವೇ, ಅಥವಾ 1 ಮತ್ತು 2, ಅಥವಾ ಎಲ್ಲ ವಿಶ್ವದ ರಾಷ್ಟ್ರಗಳೀಗ? ರೈಟ್. ಈ ಅಂಶ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಏನು ಟ್ರಿಕ್ಕಿ ಕ್ವಶನ್ ಅಂತ ನಾವು ಕರಿತೀವಿ, ಟ್ರಾಪ್ ಕ್ವಶನ್ಸ್. ಸೊ ಈ ಪ್ರಶ್ನೆಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರನ್ನು ಹಾಕಬೇಕು. IMF ಯಾವ ದೇಶಗಳಿಗೆ ಸಾಲ ಸೌಲಭ್ಯವನ್ನು ನೀಡುತ್ತದೆ? ರೈಟ್. ಸೊ ಡೈರೆಕ್ಟಾಗಿ ಆನ್ಸರನ್ನು ಹಾಕ್ತಾನೆ. ಸದಸ್ಯ ರಾಷ್ಟ್ರಗಳಿಗೆ ಮಾತ್ರ, ಸದಸ್ಯ ರಾಷ್ಟ್ರಗಳಿಗೆ ಮಾತ್ರವೇ IMF ಸಾಲ ಸೌಲಭ್ಯವನ್ನು ನೀಡುತ್ತದೆ. ಸೊ ಫಸ್ಟ್ ಪಾಯಿಂಟು ಏನು ಅಂತಂದರೆ IMF ಬಿಡುಗಡೆ ಮಾಡುವ ವರದಿ ಯಾವುದು, ಮತ್ತು ಅದು ಯಾವ ಸಂಸ್ಥೆಗಳಿಗೆ ಸಾಲ ಸೌಲಭ್ಯವನ್ನು ಬಿಡುತ್ತದೆ. ಇಷ್ಟು ಅಂಶವನ್ನು ನಾವು ಇದರಲ್ಲಿ ತಿಳ್ಕೊಳ್ಳೋಣ. ರೈಟ್. ಸೊ ಇಷ್ಟು ಮೇಲೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಇಲ್ಲಾಂತಂದರೆ ಇಲ್ಲಿನ ತರಗತಿನ ನಾವು ಕ್ಲೋಸ್ ಮಾಡೋಣ. ಮತ್ತಷ್ಟು ಅಂಶಗಳನ್ನು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಏನಿದೆ ಅದರ ಮೇಲೆ ಏನೇನು ಪ್ರಶ್ನೆ ಕೇಳಿದ್ದಾರೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸನ್ನು ಮಾಡೋಣ. ರೈಟ್. ಸೊ 5ನೇ ಆಪ್ಷನ್ಸು ಕರೆಕ್ಟು. ಸೊ ಬಹುತೇಕ ಎಲ್ಲ ಜನ ಆನ್ಸರನ್ನು ಮಾಡಿದ್ದೀರಾ. ರೈಟ್. ಸೊ ಇಷ್ಟು ಹೇಳ್ತಾ ಇನ್ನೇನು ತರಗತಿಯನ್ನು ನಾನು ಕ್ಲೋಸ್ ಮಾಡ್ತೇನೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಗ್ನೈಟ್ಸ್ ಯು ಯೂಟ್ಯೂಬ್ ಚಾನಲು. ಇದು 100% ಫ್ರೀ ಆಗಿದೆ. ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ. ಕರೆಂಟ್ ಅಫೇರ್ಸು, ಎಕನಾಮಿಕ್ಸು, ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳು ನಿಮಗೆ ಇದರಲ್ಲಿ ಸಿಗ್ತವೆ. ಹಾಗೆ ಒಂದು ಲೈಕ್ ಬಟನನ್ನು ಹಿಟ್ ಮಾಡಿ. ಸೊ ಲಾಸ್ಟ್ ವರ್ಡ್: ಹಸಿದ ಹೊಟ್ಟೆ, ಚೂರಾದ ಹೃದಯ, ಖಾಲಿ ಜೇಬು. ಈ ಮೂರು ಬದುಕಿನಲ್ಲಿ ಕಲಿಸುವ ಪಾಠವನ್ನು ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸೋದಿಲ್ಲ. ಒಬ್ಬ ಮನುಷ್ಯ ಯಾವಾಗ ಎದ್ದು ಕೂಡ್ತಾನೆ ಅಂತಂದರೆ ಅವನಿಗೆ ಹೊಟ್ಟೆ ಹಸಿದಿರಬೇಕು. ಆವಾಗ ಮಾತ್ರ ಅವನಿಗೆ ಎಚ್ಚರ ಆಗುತ್ತೆ. ಹೊರತು ಹೊಟ್ಟೆ ತುಂಬಿದಾಗ ಕಣ್ಣು ತೆಗೆಯಲ್ಲ, ಮನಸ್ಸು ಒಪ್ಪಲ್ಲ. ಬಟ್ ಅದೇ ಹೊಟ್ಟೆ ಖಾಲಿ ಇತ್ತು ಅಂತಂದರೆ ಆಟೋಮೆಟಿಕಲಿ ಬೇಡ ಅಂದರೂ ನಾವು 3:45ಗೆ ಎದ್ದು ಕೂಡ್ತೀವಿ. ಒಡೆದ ಹೃದಯ, ಬದುಕಿನಲ್ಲಿ ಆಗ್ತಕ್ಕಂತಹ ಅನೇಕ ಅವಮಾನಗಳು, ಅಸಹ್ಯಗಳು, ಹೀಯಾಳಿಸುವಿಕೆ, ಇವು ನಮ್ಮನ್ನು ಮತ್ತಷ್ಟು ಸ್ಟ್ರಾಂಗ್ ಅನ್ನಾಗಿ ಮಾಡ್ತವೆ. ಅದೇ ರೀತಿ ಕೊನೆಗೆ ಬರ್ತಕ್ಕಂಥದ್ದು ಖಾಲಿ ಜೇಬು. ನನ್ನ ಹತ್ರ ದುಡ್ಡಿದ್ರೆ ಮಾತ್ರ ಎಲ್ಲರೂ ನನ್ನವರು ಅಂತ ಬರ್ತಾರೆ, ಇಲ್ಲದೇ ಇದ್ದರೆ ಯಾರೂ ನನ್ನವರಲ್ಲ, ಯಾರೂ ನನ್ನ ಹತ್ರ ಸೇರಿಸ್ಕೊಳ್ಳೋದು ಇಲ್ಲ. ಈ ಮೂರು ಬದುಕಿನಲ್ಲಿ ಅರ್ಥವನ್ನು ನಾವು ತಿಳ್ಕೊಂಡ್ರೆ ಈ ಮೂರೇ ಇಂಪಾರ್ಟೆಂಟ್ ಅಂತಲ್ಲ, ಬಟ್ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಇವು ಕೊಡ್ತಕ್ಕಂಥ ಕಾಂಟ್ರಿಬ್ಯೂಷನ್ ಇದೆ ಅಲ್ವಾ. ನೋ ಬಡಿ ಕ್ಯಾನ್ ಗಿವ್ ದಟ್ ಮಚ್ ಆಫ್ ಕಾಂಟ್ರಿಬ್ಯೂಷನ್. ಯಾವ ವಿಶ್ವವಿದ್ಯಾಲಯದಲ್ಲೂ ಕೂಡ ನಿಮಗೆ ಕಲಿಸೋದಿಲ್ಲ. ಯಾಕೆಂದರೆ ಆಕ್ಸ್ಫರ್ಡ್ನಲ್ಲಿ ಹೋಗಿ ಕೂಡ ಬದುಕಬೇಕು ಹೇಗೆ ಅಂತ ಕೆಲವೊಬ್ಬರಿಗೂ ಗೊತ್ತಾಗಲ್ಲ. ರೀಸನ್ ಏನು ಅಂತಂದರೆ ಇದೇನೆ,
ಹಸಿದ ಹೊಟ್ಟೆ, ಚೂರಾದ ಹೃದಯ, ಖಾಲಿ ಜೇಬು. ಇವು ಬದುಕಿನಲ್ಲಿ ನಿಜವಾದ ಪಾಠವನ್ನು ಕಲಿಸ್ತಕ್ಕಂತಹ 3 ಅಂಶಗಳು. ಇವುಗಳನ್ನು ಮರಿಕೊಡೋದು ನಮ್ಮನ್ನು ನಿಜವಾಗ್ಲೂ ಜೀವನದಲ್ಲಿ ಲೈವ್ ಆಗಿಡ್ತಕ್ಕಂಥ ಅಂಶಗಳು ಯಾವುದಿದ್ರೆ ದಿಸ್ ಆರ್ ದ 3 ವರ್ಡ್ಸ್. ಈ ಮಾತನ್ನು ಹೇಳ್ತಾ ನಾನು ಇಂದಿನ ತರಗತಿಯನ್ನು ಕ್ಲೋಸ್ ಮಾಡ್ತೇನೆ. ಮತ್ತೆ ಮುಂದಿನ ತರಗತಿ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಲಾಗುತ್ತೆ, ಅಪ್ಡೇಟ್ಸ್ ಅದರಲ್ಲಿ ಇರುತ್ತೆ. ಸೊ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಎಲ್ಲರಿಗೂ ಈ ದಿನ ಶುಭವಾಗಲಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮೀಟ್ ಮಾಡೋಣ. ಧನ್ಯವಾದಗಳು.